ಎಲ್ಲರಿಗೂ ನಮಸ್ಕಾರ ರೀ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಆರಾಮದಿರ ಅನ್ಕೊಂಡು ಇವತ್ತಿನ ಲಾಗ್ ನಾನು ಶುರು ಮಾಡ್ತೀನಿ. ಇವತ್ತು ನಾವು ಗರ್ಗದ ಶ್ರೀ ಮಡಿವಾಳೇಶ್ವರ ದೇವಸ್ಥಾನಕ್ಕೆ ಹೊಂಟಿದೀವಿ ನೋಡ್ರಿ. ಬರ್ರಿ ಹಂಗಿದ್ರ ಎಲ್ಲಾರು ಹೋಗಿ ಶ್ರೀ ಮಡಿವಾಳೇಶ್ವರ ಅಜ್ಜನ ದರ್ಶನ ಮಾಡ್ಕೊಂಡ್ ಬರೋಣ. ಈಗ ನಾವು ಪರಮ ಪೂಜ್ಯ ಜಗದ್ಗುರುಗಳಾದ ಮಡಿವಾಳೇಶ್ವರ ದೇವಸ್ಥಾನಕ್ಕೆ ಬಂದೀವಿ ನೋಡ್ರಿ. ನೀವಿಲ್ಲೇ ನೋಡ್ತಾ ಇರ್ಬೋದು, ಪಕ್ಕದಲ್ಲಿ ಈಶ್ವರಲಿಂಗವನ್ನ ಪ್ರತಿಷ್ಠಾಪನೆ ಮಾಡ್ಯಾರ. ಹಾಗೆ ಈಗ ಒಳಗಡೆ ಹೋಗೋಣ ಬರ್ರಿ ದೇವಸ್ಥಾನದ ಒಳಗಡೆ. ಹಾಗೆ ಈಗ ಶ್ರೀ ಮಡಿವಾಳೇಶ್ವರ ಅಜ್ಜನವರ ಇನ್ನೊಂದು ಹೊಸ ದೇವಸ್ಥಾನ ಅಲ್ಲೇ ಪಕ್ಕದಲ್ಲೇ ನಿರ್ಮಾಣ ಮಾಡತ್ತಾರ. ಆ ದೇವಸ್ಥಾನ ಕೂಡ ನಿಮಗೆ ತೋರಿಸ್ತೀನಿ ನಾನು, ಯಾಕಂದ್ರೆ ಈಗ ಅದ್ರದ್ದು ಕಟ್ಟಡ ನಡೆಯಕತೈತಿ. ಓಕೆ, ಈಗ ನಾವು ದೇವಸ್ಥಾನದ ಒಳಗಡೆ ಹೋಗೋಣ ಬರ್ರಿ. ಹಾಗೆ ಈಗ ಮಡಿವಾಳೇಶ್ವರ ಅಜ್ಜನವರ ಬಗ್ಗೆ ಸ್ವಲ್ಪ ಹೇಳ್ತೇನಿ. ಪರಮ ಪೂಜ್ಯ ಜಗದ್ಗುರುಗಳಾದ ಮಡಿವಾಳೇಶ್ವರರು 1798ರಲ್ಲಿ ಅವತರಿಸಿದರು. ಶ್ರೀ ಜಗದ್ಗುರುಗಳಾದ ಶ್ರೀ ಮಡಿವಾಳೇಶ್ವರರು ಶ್ರೀ ಪರಮಾತ್ಮನ ರುದ್ರ ಅವತಾರ, ವೀರಭದ್ರ ಅವತಾರ. ಹಾಗೆ ಉತ್ತರ ಕರ್ನಾಟಕದಲ್ಲಿ ಸೇರಿದ ಅತ್ಯಂತ ಪೂಜ್ಯ ಶಿವಯೋಗಿಗಳು ಸಂತರಲ್ಲಿ ಅಜ್ಜನು ಕೂಡ ಒಬ್ಬರು. 1798ರಲ್ಲಿ ಕಿತ್ತೂರು ರಾಜವಂಶದ ರಾಜಗುರುಗಳಾದ ಶ್ರೀ ಹಿರಿಯ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಚೌಕಿ ಮಠದ ತೇಜಸ್ವಿ ಪುಟ್ಟ ಶಿಶು ನದಿಯ ದಡೆಯ ಮೇಲೆ ಹೂವಿನ ಹಾಸಿಗೆ ಎಂದು ತಿಳಿದು ಅವರು ಆ ಪುಟ್ಟ ಬಾಲಕನನ್ನು ಕಿತ್ತೂರು ರಾಜವಂಶದಲ್ಲಿ ಪಾಲನೆ ಪೋಷಣೆ ಎಂದು ಅರಮನೆಯಲ್ಲಿ ಬಿಡುತ್ತಾರೆ. ಮಡಿವಾಳೇಶ್ವರ ಅಜ್ಜನವರು ಕಿತ್ತೂರು ರಾಜ್ಯ ವಂಶಸ್ಥರೊಂದಿಗೆ ಬಹಳ ನಿಕಟ ಸಂಬಂಧವನ್ನು ಹೊಂದಿದರು. ಗುರುಗಳು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಕಿತ್ತೂರಿನಲ್ಲೇ ಮುಗಿಸಿ ಮುಂದಿನ ವಿದ್ಯಾಭ್ಯಾಸವನ್ನು ಕಾಶಿಯಲ್ಲಿ ಮುಗಿಸಿದರು. ಸಂಸ್ಕೃತ ಪಂಡಿತ, ವೇದ, ಉಪನಿಷತ್ ಜ್ಞಾನ, ಬ್ರಹ್ಮಜ್ಞಾನಿಗಳಾದ ಗುರುಗಳು ಬಾಲ್ಯದಿಂದ ತಮ್ಮ ಲೀಲೆಗಳನ್ನು ತೋರಿ ತಮ್ಮ ಪವಾಡದಿಂದ ಜನರಿಗೆ ತಮ್ಮ ದೈವಿಕ ರೂಪಶಕ್ತಿಯನ್ನು ತೋರಿದರು. 1816ರಲ್ಲಿ ಕಿತ್ತೂರನ್ನು ತೊರೆದು ಅಜ್ಜ ಮುಂದಿನ 45 ವರ್ಷಗಳ ಕಾಲ ಭಾರತದ ವಿವಿಧೆಡೆ ಸಂಚಾರ ಮಾಡಿದರು. ಗುರುಗಳು ನೇಪಾಳ, ಮಕ್ಕಾ ವಿವಿಧೆಡೆ ಸಂಚಾರವನ್ನು ಮಾಡಿದರು. 1861ರಲ್ಲಿ ಗರಗಕ್ಕೆ ಆಗಮಿಸಿದರು. ಅನೇಕ ವರ್ಷಗಳ ಕಾಲ ಶಿವಯೋಗ ಬಲದಿಂದ ಜನರ ಕಲ್ಯಾಣ ಮಾಡಿದರು. ವೈರಾಗ ದೇವನಾಗಿ ಭಕ್ತರ ಮನದ ಇಷ್ಟಾರ್ಥಗಳನ್ನು, ಕಷ್ಟಗಳನ್ನು ದೂರು ಮಾಡುವ ಆರಾಧ್ಯ ದೈವನಾಗಿ ನೆಲೆಸಿದರು. ಮಡಿವಾಳೇಶ್ವರ ಅಜ್ಜನವರು ದೊಡ್ಡ ಪವಾಡ ಪುರುಷನೇ ಅನ್ನಬಹುದು. ಅವರು ಅವರ ಪ್ರಯಾಣ ಸಮಯದಲ್ಲಿ ಅಜ್ಜನವರು ಸಾಧನೆಗಳನ್ನು ಮಾಡಿದ್ದಾರೆ. ಹೆಚ್ಚು ಸಾಧನೆ ಮಾಡಿದ ಶಿವಯೋಗಿ ಎಂದು ಹೆಸರುವಾಸಿ ಆದರೂ ಅಜ್ಜ ತಮ್ಮ ಭೌತಿಕ ಶರೀರವನ್ನು ತಮ್ಮ ಇಚ್ಛೆಯಂತೆ ಬಿಟ್ಟವರು. ಇಂತಹ ಶಿವಯೋಗಿ ದರ್ಶನ ಪಡೆದ ನಮ್ಮ ಜೀವನವೇ ಪಾವನ. ಜಗದ್ಗುರುಗಳು ಶ್ರೀ ಮಡಿವಾಳೇಶ್ವರನವರಿಗೆ ಪಾದ ಪುಷ್ಪಗಳಿಗೆ ನಮ್ಮ ಶಿರವನ್ನು ಬಾಗಿ ಪ್ರಾರ್ಥಿಸಿಕೊಳ್ಳೋಣ. ಅವರನ್ನು ನೆನಪಿಸಿಕೊಳ್ಳುತ್ತಾ ಅಜ್ಜನವರ ಆಶೀರ್ವಾದ ನಮ್ಮೆಲ್ಲರಿಗೂ ನಿಮ್ಮೆಲ್ಲರಿಗೂ ಸಿಗಲಿ ಎಂದು ಕೇಳಿಕೊಳ್ಳೋಣ. ಹಾಗೆ ಪ್ರತಿ ವರ್ಷ ಫೆಬ್ರವರಿಯಲ್ಲಿ ಜಾತ್ರೆ ಇರ್ತೈತಿ, ದೊಡ್ಡ ಪ್ರಮಾಣದಲ್ಲಿ ಜಾತ್ರೆ ನಡೀತೈತಿ. ಆ ಕಡೆ ಊರಿನಿಂದ ಜನರು ಬರ್ತಿರ್ತಾರ ಜಾತ್ರೆಗೆ. ಓಕೆ, ಈಗ ದರ್ಶನ ಎಲ್ಲ ಮುಗಿತ್ ನೋಡ್ರಿ ಅಜ್ಜನವರದು. ಈಗ ಇದೇ ದೇವಸ್ಥಾನದ ಇನ್ನೊಂದು ಹೊಸ ದೇವಸ್ಥಾನವನ್ನ ನಿರ್ಮಾಣ ಮಾಡಾಕತ್ತಾರ. ಬರ್ರಿ ಅಲ್ಲಿ ಹೋಗಿ ನೋಡೋಣ ಹೆಂಗೈತೆ ಅಂತೇಳಿ ಆ ದೇವಸ್ಥಾನ ಕೂಡ. ಹಾಗೆ ಅದಕ್ಕಿಂತ ಮುಂಚೆ ನನ್ನ ವಿಡಿಯೋವನ್ನು ಹೊಸಬ್ರೆ ಯಾರೆಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ತುಂಬಾ ಇಷ್ಟ ಆದ್ರೆ ಪ್ಲೀಸ್ ಶೇರ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ, ಯಾಕಂದ್ರೆ ನಿಮ್ಮೆಲ್ಲರ ಸಪೋರ್ಟ್ ನಂಗೆ ತುಂಬಾನೇ ಮುಖ್ಯ. ಸೊ ಅದಕ್ಕೆ ಓಕೆ, ನಾವೀಗ ಇದು ಹೊಸ ದೇವಸ್ಥಾನ ನೋಡ್ರಿ ಹೆಂಗೈತೆ ಅಂತೇಳಿ. ಇದೇ ನೋಡ್ರಿ ಶ್ರೀ ಮಡಿವಾಳೇಶ್ವರ ಅಜ್ಜನವರ ಇನ್ನೊಂದು ಹೊಸ ದೇವಸ್ಥಾನ. ಅಂದ್ರೆ ಅದು ಹಳೆ ದೇವಸ್ಥಾನ, ಈಗ ಇದು ಹೊಸ ದೇವಸ್ಥಾನವನ್ನ ಕಟ್ಟಾಕತ್ತಾರ. ನೀವು ನೋಡ್ತಾ ಇರ್ಬೋದು ದೇವಸ್ಥಾನವನ್ನ ಎಷ್ಟು ಚೆನ್ನಾಗಿ ಕಟ್ಟಾರ ಅಂತ ಹೇಳಿ. ಇನ್ನೂ ಕಟ್ಟಡ ನಡೆಯಾಗತೈತಿ. ನೀವ್ ಯಾರಾದ್ರೂ ಧಾರವಾಡ ಹತ್ತತ್ರ ಅದು ಇದ್ರೆ ಗರಗಕ್ಕೆ ಬಂದು ಶ್ರೀ ಮಡಿವಾಳೇಶ್ವರ ಅಜ್ಜನವರ ದರ್ಶನವನ್ನ ತಗೊಂಡು ಹೋಗ್ರಿ. ಯಾಕಂದ್ರೆ ಮಡಿವಾಳೇಶ್ವರ ಅಜ್ಜನವರು ತುಂಬಾ ಪವಾಡ ಪುರುಷನ ಅನ್ಬೋದು. ಸೊ ಅದಕ್ಕೆ ಒಂದ್ಸರಿ ಬಂದು ನೀವು ವಿಸಿಟ್ ಕೊಟ್ಟು ಹೋಗಿ. ಓಂ ನಮಃ ಶಿವಾಯ.